ಹೇಮ್ ಸ್ಕ್ವೇರ್ ಕಾರ್ಪೊರೇಷನ್ ಎವರ್ಗ್ರೀನ್ ಬ್ರ್ಯಾಂಡ್ ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಸೊ ಆಲ್ರೆಡಿ ನಮ್ಮ ಹತ್ರ ವಾಷರ್ಸ್ ಅಂತ ನೀವು ನೋಡಿದಿರಾ, ವಾಷಿಂಗ್ ಮೆಷಿನ್. ಸೊ ನಮ್ಮ ಹತ್ರ ಬಂದ್ಬಿಟ್ಟು ನಿಮ್ಗೆ ಪೋರ್ಟೇಬಲ್ ವಾಷಿಂಗ್ ಮೆಷಿನ್ ಇಂದ ಹಿಡಿದು ನಿಮ್ಗೆ ವಿತ್ ಡ್ರೈಯರ್ ವರ್ಗು ವಾಷಿಂಗ್ ಮೆಷಿನ್ ಸಿಗ್ತಾ ಇದೆ. ಸೊ ಪೋರ್ಟೇಬಲ್ ವಾಷಿಂಗ್ ಮೆಷಿನ್ ನಿಮ್ಗೆ ದೇಸಿ ವಾಷಿಂಗ್ ಮೆಷಿನ್ ಅಂತ ನಿಮ್ಗೆ ಇದಾಗಿದೆ. ಸೊ ನೋಡಿದ್ರೆ ಯಾವ ತರ ಇದೆ ಅಂತೇಳಿ. ಸೊ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ಮ ಹತ್ರ ನಿಮ್ಗೆ 8.5 ಕೆಜಿಯಿಂದ ಪೋರ್ಟೇಬಲ್ ವಾಷಿಂಗ್ ಮೆಷಿನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದು ಬಂದು ನಿಮ್ಗೆ ಬರೀ 3,999 ರೂಪಾಯಿಂದ ಸಿಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ವಿತ್ ಡ್ರೈಯರ್ ಅಂತ ಬಂದಾಗ ನೀವು ನೋಡ್ತಿರ್ಬೋದು ಹಿಂದೆಗಡೆ ಯಾವ ಟೈಪ್ ಮಾಡೆಲ್ಸ್ ಇದೆ ಅಂತ ಹೇಳಿ. ವಿತ್ ಡ್ರೈಯರ್ ಈಗ ನಿಮ್ಗೆ ರೈನಿಂಗ್ ಸೀಸನ್ ಮತ್ತೆ ನಿಮ್ಗೆ ಚಳಿಗಾಲ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ವಿತ್ ಡ್ರೈಯರ್ ಮಾಡೆಲ್ಸ್ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಈಗ ನೀವು ಹೊರಗಡೆ ವಾಶ್ ಮಾಡ್ಬಿಟ್ಟು ಬಟ್ಟೆ ಒಣಗಿಸಕ್ಕೆ ಆಗೋದಿಲ್ಲ. ಒಳಗಡೆ ನೀವು ವಾಷಿಂಗ್ ಮೆಷಿನ್ ಇಟ್ಕೊಂಡು ವಾಶ್ ಮಾಡ್ಬಿಟ್ಟು ನೀವು ಡ್ರೈ ಮಾಡಿ ನೀವು ಹಾಕೋಬಹುದು. ಜಸ್ಟ್ ಐರನ್ ಮಾಡ್ಬಿಟ್ಟು ನೀವು ಹಾಕೋಬಹುದು. ಆ ತರ ಇರುತ್ತೆ. ಅದ್ರಲ್ಲಿ ನೀವು ಶೂಸ್ ಆಗ್ಲಿ, ಮ್ಯಾಟ್ಸ್ ಆಗ್ಲಿ, ಒಂದು ಸಣ್ಣ ಕರ್ಚಿಪ್ ಆಗ್ಲಿ, ಇಲ್ಲ ಹೆವಿ ಬ್ಲಾಂಕೆಟ್ ಎಲ್ಲ ವಾಶ್ ಮಾಡ್ತೀರಾ, ಅದೆಲ್ಲ ವಾಶ್ ಮಾಡ್ಬಿಟ್ಟು ಅದೆಲ್ಲ ಕೂಡ ನೀವು ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ವಿತ್ ಡ್ರೈ ಕೂಡ ನೀವು ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು. ಸೊ ಬನ್ನಿ ತೋರಿಸ್ಕೊಡ್ತೀನಿ ನಮ್ಮ ಹತ್ರ ಯಾವ್ದು ವಿತ್ ಡ್ರೈಯರ್ಸ್ ಮಾಡೆಲ್ಸ್ ಇದೆ ಅಂತ ಹೇಳಿ. ಸೊ ಸ್ಟಾರ್ಟಿಂಗ್ ಬಂದು ನಿಮ್ಗೆ 7.5 ಕೆಜಿಯಿಂದ ವಿತ್ ಡ್ರೈಯರ್ ಮಾಡೆಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡ್ತಿರ್ಬೋದು ನಿಮ್ಗೆ ಯಾವ ತರ ಇದೆ ಅಂತ ಹೇಳಿ. ಸೊ ಇದು ಬಂದು ನಿಮ್ಗೆ ಫುಲ್ಲಿ ಫೈಬರ್ ಬಾಡಿ ಆಗಿರುತ್ತೆ. ಮತ್ತೆ ಇದು ABS ಪ್ಲಾಸ್ಟಿಕ್ ಇಂದ ತಯಾರಿಕೆ ಆಗಿದೆ. ಅದಕ್ಕೋಸ್ಕರ ನಿಮ್ಗೆ ಈ ವಾಷಿಂಗ್ ಮೆಷಿನ್ ಗೆ ನಿಮ್ಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಸಿಗ್ತಾ ಇದೆ. 1 ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಸಿಗ್ತಾ ಇದೆ. ಸೊ ನೋಡ್ತಿರ್ಬೋದು ನಿಮ್ಗೆ ಫ್ಯೂಚರ್ಸ್ ಅಂತ ಬಂದಾಗ ಎಲ್ಲಾ ಫ್ಯೂಚರ್ಸ್ ನಿಮ್ಗೆ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ. ಸೊ ನಿಮ್ಗೆ 15 ನಿಮಿಷ ಟೈಮರ್ ಇದೆ, ವಾಶ್ ಟೈಮರ್. ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ಸ್ಟ್ರಾಂಗ್ ಆಪ್ಷನ್ ಇದೆ, ಮತ್ತೆ ನೀರ್ ಆಚೆ ಹೋಗೋ ಡ್ರೈನ್ ಆಪ್ಷನ್ ಕೊಟ್ಟಿದ್ದಾರೆ. ಸೊ ವಾಶ್ ಇಂದ ತೆಗೆದು ನೀವು ಡ್ರೈಯರ್ ಗೆ ಹಾಕಿದ್ರೆ ನಿಮ್ಗೆ 5 ನಿಮಿಷ ಟೈಮರ್ ಕೊಟ್ಟಿದ್ದಾರೆ. ಜಸ್ಟ್ ನೀವು 5 ನಿಮಿಷದಲ್ಲಿ ನಿಮ್ಮ ಬಟ್ಟೆ ನೀವು 80% ನ ನಿಮ್ಗೆ ಒಣಗಿಸ್ಕೊಡುತ್ತೆ. ಸೊ ವೇಲ್ಸ್ ಇದ್ರೆ ಏನಾದ್ರು ಟಾಪ್ಸ್ ತೆಳ್ಳಗಿರೋ ಟಾಪ್ಸ್ ಇದ್ರೆ, ಇಲ್ಲ ತೆಳ್ಳಗಿರೋ ಸ್ಯಾರೀಸ್ ಇದ್ರೆ, ವೇಲ್ಸ್ ಇದ್ರೆ ನಿಮ್ಗೆ 100% ಡ್ರೈ ಮಾಡ್ಕೊಡುತ್ತೆ. ಆ ತರ ಇದೆ ಇದು ವಿತ್ ಡ್ರೈಯರ್ ವಾಷಿಂಗ್ ಮೆಷಿನ್. ಸೊ ಇದು ಬಂದು ನಿಮ್ಗೆ ಫುಲ್ಲಿ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಆಗಿರುತ್ತೆ. ಇದರಿಂದ ನೀವು ನಲ್ಲಿಂದನೂ ಬೇಕಾದ್ರೂ ನೀವು ಕನೆಕ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಟ್ಯಾಪ್ ಕನೆಕ್ಷನ್ ಕೂಡ ಕೊಟ್ಟಿದೀವಿ. ಸೊ ಇನ್ಲೆಟ್ ಪೈಪ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಇದರಲ್ಲಿ 1.5 ಮೀಟರ್ ನಾವು ಇನ್ಲೆಟ್ ಪೈಪ್ ನಿಮ್ಗೆ ನಿಮ್ಗೆ ವಾಷಿಂಗ್ ಮಿಷಿನ್ ಒಳಗಡೆ ಕೊಟ್ಟಿರ್ತೀವಿ. ಸೊ ಬೇಕಾದ್ರೆ ನೀವು ನಲ್ಲಿಗೂ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲ ನೀವು ಕೆಲವು ಹಳ್ಳಿಗಳಲ್ಲಿ ನಲ್ಲಿಗಳು ಇರಲ್ವಲ್ಲ, ಸೊ ಅದಕ್ಕೋಸ್ಕರ ನೀವು ಬಿಂಗೆಲ್ ಬಕೆಟ್ ಅಲ್ಲಿ ಹಾಗೆ ಡೈರೆಕ್ಟ್ ಕೂಡ ನೀವು ಹಾಕೋಬಹುದು. ಸೊ ಒಳಗಡೆ ನಿಮ್ಗೆ ಇಂಪಿಲಿಯರ್ ಎಲ್ಲ ಯಾವ ತರ ಇದೆ ಬನ್ನಿ ತೋರಿಸ್ಕೊಡ್ತೀನಿ. ಸೊ ನೋಡೋಣ. ಜಸ್ಟ್ ನಿಮ್ಗೆ ಇದು ವಾಷರ್ ಬರುತ್ತೆ, ಇಲ್ಲಿ ನಿಮ್ಗೆ ಡ್ರೈಯರ್ ಬರುತ್ತೆ. ಸೊ ನೋಡಿ, ಇದು ಬಂದು ನಿಮ್ಗೆ ವಾಶ್ ಟಬ್ ಆಗಿರುತ್ತೆ, ಇದು ಬಂದು ನಿಮ್ಗೆ ಡ್ರೈಯರ್ ಟಬ್ ಆಗಿರುತ್ತೆ. ಸೊ ವಾಶ್ ಟಬ್ ಅಲ್ಲಿ ನೀವು ನೋಡ್ತಿರ್ಬೋದು ಯಾವ ತರ ಇಂಪಿಲಿಯರ್ ಇದೆ ಅಂತೇಳಿ. ಸೊ ಸ್ಮೂತ್ ನಿಮ್ಗೆ ಇಂಪಿಲಿಯರ್ ಕೊಟ್ಟಿದ್ದಾರೆ, ಪಲ್ಸೆಟರ್ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನೀವು ಎಂತಾದ್ರೂ ಬಟ್ಟೆ ಹಾಕಿದ್ರು ನೀವು ಏನು ಡ್ಯಾಮೇಜ್ ಆಗೋ ಚಾನ್ಸಸ್ ಕೂಡ ಇರೋದಿಲ್ಲ. ಸ್ಮೂತ್ ಆಗಿ ಬರೀ ನಿಮ್ಗೆ 15 ನಿಮಿಷದಲ್ಲಿ ನಿಮ್ಮ ಬ್ಲಾಂಕೆಟ್ ಆಗ್ಲಿ, ಶೂಸ್ ಆಗ್ಲಿ, ಮ್ಯಾಟ್ಸ್ ಆಗ್ಲಿ ಎಲ್ಲಾ ಕಂಪ್ಲೀಟ್ ವಾಶ್ ಮಾಡಿ ಕೊಡುತ್ತೆ. ಸೊ ನಿಮ್ಗೆ ನೋಡ್ತಿರ್ಬೋದು ಇಂದ ವಾಷಿಂಗ್ ಮೆಷಿನ್ ನಿಮ್ಗೆ ಔಟ್ಲೆಟ್ ಪೈಪ್ ಸಿಗ್ತಾ ಇದೆ. ಅದಾದ್ಮೇಲೆ ನಿಮ್ಗೆ ಇನ್ಲೈಟ್ ಪೈಪ್ ಸಿಗ್ತಾ ಇದೆ, ಮತ್ತೆ ಡ್ರೈಯರ್ ಕ್ಯಾಪ್ ಕೂಡ ನಿಮ್ಗೆ ಸಿಗ್ತಾ ಇದೆ, ಮತ್ತೆ ಮ್ಯಾನ್ಯುಯಲ್ ಬುಕ್ ಕೂಡ ಸಿಗ್ತಾ ಇದೆ. ಸೊ ನೋಡಿದ್ರೆ ಯಾವ ರೀತಿ ಇದೆ ಅಂತ ನಿಮ್ಗೆ ಡಸ್ಟ್ ಕಲೆಕ್ಟರ್ ಕೂಡ ನಿಮ್ಗೆ ಇರುತ್ತೆ. ಏನಾದ್ರು ಕೂದ್ಲಿ ಇರ್ಲಿ, ದಾರಗಳು ಇರ್ಲಿ, ಏನಾದ್ರು ಸಿಗಾಕೊಂಡ್ರೆ ಇದು ತೆಗೆದು ನೀವು ಕ್ಲೀನ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ಇಲ್ಲಿ ಡ್ರೈಯರ್ ಸಿಗ್ತಾ ಇದೆ ನಿಮ್ಗೆ. ಹೆವಿ ಬ್ಲಾಂಕೆಟ್ ಕೂಡ ನೀವು ಇದ್ರಲ್ಲಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ನೀವು ಡ್ರೈ ಕೂಡ ಮಾಡ್ಕೋಬಹುದು. ಸೊ ಡ್ರೈಯರ್ ಕೂಡ ನಿಮ್ಗೆ ಯಾವ ತರ ಇದೆ ನೋಡಿ, ಡ್ರೈಯರ್ ಟಬ್. ಸೊ ಇದ್ರಲ್ಲಿ ನೀವು ಜಸ್ಟ್ 7.5 ಕೆಪಾಸಿಟಿ ಬಟ್ಟೆ ಹಾಕಿ ನೆನ್ಸಿದ್ದು, ಈಗ ನೀರು ಸೇರಿ ನೆಂದಿರೋ ಬಟ್ಟೆ ಕೂಡ ಸೇರಿ ನೀವು 7.5 ಕೆಜಿ ಕೆಪಾಸಿಟಿ ವರೆಗೂ ಈ ವಾಷಿಂಗ್ ಮಿಷಿನ್ ನೀವು ಹಾಕಿ ವಾಶ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಕಾಲರ್ ಸ್ಕ್ರಬ್ಬರ್ ಕೂಡ ಇಲ್ಲಿ ಸಿಗ್ತಾ ಇದೆ. ಎಲ್ಲ ವಾಷಿಂಗ್ ಮಿಷಿನ್ ಕೂಡ ನಿಮ್ಗೆ ಕಾಲರ್ ಸ್ಕ್ರಬ್ಬರ್ ಸಿಗುತ್ತೆ. ಕತ್ತಿನ ಪಟ್ಟಿ ಆಗ್ಲಿ, ಕಾಲರ್ ಪಟ್ಟಿ ಆಗ್ಲಿ, ಈ ತರ ನೀವು ಉಜ್ಬಿಟ್ಟು ಅದ್ರಲ್ಲಿ ವಾಶ್ ಟಬ್ ಗೆ ಹಾಕಿ ವಾಶ್ ಮಾಡಬಹುದು. ಅದಾದ್ಮೇಲೆ ನೀವು ಡ್ರೈಯರ್ ಗೆ ತೆಗೆದು ಹಾಕಿ ಡ್ರೈ ಕೂಡ ಮಾಡ್ಕೋಬಹುದು. ಸೊ ಫ್ಯೂಚರ್ಸ್ ಅಂತ ಬಂದಾಗ ಇಲ್ಲಿ ನೀವು ನೋಡ್ತಿರ್ಬೋದು ನಿಮ್ಗೆ ಇಲ್ಲಿ ವಾಶ್ ಪ್ರೋಗ್ರಾಮ್ಸ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ ಕಾಲರ್ ಸ್ಕ್ರಬ್ಬರ್ ಕೂಡ ಇರುತ್ತೆ. ಮತ್ತೆ ವಾಶ್ ಮೋಟರ್ ವಾರಂಟಿ ನಿಮ್ಗೆ ಲೈಫ್ ಟೈಮ್ ಸರ್ವಿಸ್ ವಾರಂಟಿ ಇರುತ್ತೆ. 1 ಇಯರ್ ಪೀಸ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೂಡ ಇರುತ್ತೆ. ಮತ್ತೆ ಸ್ಟ್ರಾಂಗ್ ಪಲ್ಸೆಟರ್ ಕೂಡ ನಿಮ್ಗೆ ಕೊಟ್ಟಿರ್ತಾರೆ. ಮತ್ತೆ ರಸ್ಟ್ ಫ್ರೀ ಬಾಡಿ ಕೂಡ ಇರುತ್ತೆ. ಸೊ ಈ ವಾಷಿಂಗ್ ಮೆಷಿನ್ ನೀವು ಹೊರಗಡೆ ಆಗ್ಲಿ ಒಳಗಡೆ ಆಗ್ಲಿ 10 ವರ್ಷ ನೀವು ಇಟ್ಟರು ಕೂಡ ನಿಮ್ಗೆ ಏನು ಬಾಡಿ ಡ್ಯಾಮೇಜ್ ಆಗೋದು, ಶೇಡ್ ಆಗೋದು, ಕಲರ್ ಶೇಡ್ ಆಗೋದು ಏನು ಚಾನ್ಸಸ್ ಕೂಡ ಇರೋದಿಲ್ಲ. ಸೊ ಅದಾದ್ಮೇಲೆ ನಿಮ್ಗೆ ಎಂಡ್ ಸೈಕಲ್ ಬಜರ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಬಜರ್ ಆಪ್ಷನ್ ಜಸ್ಟ್ ನಿಮ್ಗೆ 15 ನಿಮಿಷ ಈಗ ವಾಷಿಂಗ್ ಟೈಮರ್ ಇರುತ್ತೆ. ಸೊ ವಾಶ್ ಟೈಮರ್ ಆದ್ಮೇಲೆ ನಿಮ್ಗೆ ಬಜರ್ ಆಪ್ಷನ್ ಬರುತ್ತೆ. ಎಲ್ಲ ಕಂಪ್ಲೀಟ್ ನಿಮ್ಗೆ 15 ನಿಮಿಷ ಆದ್ಮೇಲೆ ಬಜರ್ ಬಂದು ಅದೇ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಆಫ್ ಆಗುತ್ತೆ. ಆಮೇಲೆ ನೀವು ಬಟ್ಟೆ ಬಂದು ತಕ್ಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ಇನ್ನೊಂದು 7.5 ಕೆಜಿಲಿ ಇನ್ನೊಂದು ಮಾಡೆಲ್ ಇದೆ. ಅದು ಬಂದು ನಿಮ್ಗೆ ಟಫ್ ಅಂಡ್ ಗ್ಲಾಸ್. ಸೊ ಇಲ್ಲಿ ನೀವು ಹಿಂದೆಗಡೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತೇಳಿ. ಸೊ ಇದು ನಿಮ್ಗೆ ಗ್ರಾಫಿಕ್ ಡಿಸೈನ್ ಮತ್ತೆ ಟಫ್ ಅಂಡ್ ಗ್ಲಾಸ್ ಜೊತೆ ಬರ್ತಾ ಇದೆ. ಅದು ನಿಮ್ಗೆ ABS ಪ್ಲಾಸ್ಟಿಕ್ ಜಸ್ಟ್ ನಿಮ್ಗೆ ಫೈಬರ್ ಇದಿರುತ್ತೆ, ಕ್ಯಾಪ್ ಎಲ್ಲ ಇರುತ್ತೆ ಮೇಲ್ಗಡೆ. ಇದು ಬಂದು ನಿಮ್ಗೆ ಮೇಲ್ಗಡೆ ನೋಡ್ತಿರ್ಬೋದು ಟಫ್ ಅಂಡ್ ಗ್ಲಾಸ್ ಅಲ್ಲಿ ಬರುತ್ತೆ. ಮತ್ತೆ ಗ್ರಾಫಿಕ್ ಡಿಸೈನ್ ಕೂಡ ಸಿಗ್ತಾ ಇದೆ. ಸೊ ನಿಮ್ಗೆ ಯಾವ ಡಿಸೈನ್ ಅಲ್ಲಿ ಬೇಕೋ ಆ ಡಿಸೈನ್ ತಗೋಬಹುದು. ಸೊ ಜಸ್ಟ್ ಒಂದು ನೀವು ಮನೇಲಿ ಇಟ್ಟರು ಕೂಡ ನಿಮ್ಗೆ ಹೊಸ ಲುಕ್ ಕಾಣಿಸುತ್ತೆ. ನೀವು ಹಾಲ್ ಅಲ್ಲಿ ಇಟ್ಟರು ಕೂಡ ನಿಮ್ಗೆ ಒಂದು ಹೊಸ ಮನೆಗೆ ಲುಕ್ ಬಂದಾಗ ಕಾಣಿಸುತ್ತೆ. ಆ ತರ ನಿಮ್ಗೆ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಫ್ಯೂಚರ್ಸ್ ಅಂತ ಬಂದಾಗ ನಿಮ್ಗೆ ಎಲ್ಲಾ ಫ್ಯೂಚರ್ಸ್ ನಾನು ಏನ್ 7.5 ಕೆಜಿ ನಿಮ್ಗೆ ಫ್ಯೂಚರ್ಸ್ ತೋರಿಸ್ಕೊಟ್ಟೆ, ಸೇಮ್ ಫ್ಯೂಚರ್ಸ್ ನಿಮ್ಗೆ ಎಲ್ಲದರಲ್ಲೂ ಇರುತ್ತೆ. ಮತ್ತೆ ನಿಮ್ಗೆ ಕ್ವಾಲಿಟಿ ಅಂತ ಬಂದಾಗ ಇದು ಕೂಡ ನಿಮ್ಗೆ ABS ಪ್ಲಾಸ್ಟಿಕ್ ಎಲ್ಲ ವಾಷಿಂಗ್ ಮೆಷಿನ್ಸ್ ಕೂಡ ನಿಮ್ಗೆ ABS ಪ್ಲಾಸ್ಟಿಕ್ ತಯಾರಿಕೆ ಆಗಿದೆ. ಸೊ ಒಳಗಡೆ ನೀವು ನೋಡಿರ್ಬೋದು ಸೇಮ್ ಕೆಪಾಸಿಟಿ ಇರುತ್ತೆ. ಮೋಟರ್ ಕೆಪಾಸಿಟಿ ನಿಮ್ಗೆ ಅದ್ರಲ್ಲೂ ಸೇಮ್ ಇರುತ್ತೆ, ಇದ್ರಲ್ಲೂ ಸೇಮ್ ಇರುತ್ತೆ. ಜಸ್ಟ್ ಚೇಂಜಸ್ ಏನಂತಂದ್ರೆ ಇದು ಟಫ್ ಅಂಡ್ ಗ್ಲಾಸ್ ಮತ್ತೆ ಗ್ರಾಫಿಕ್ ಡಿಸೈನ್ ಅಲ್ಲಿ ಹೊಸ ಲುಕ್ ಅಲ್ಲಿ ಬರ್ತಾ ಇದೆ, ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಮತ್ತೆ ಇದೆಲ್ಲ ನಿಮ್ಗೆ ಸೇಮ್ ಆಗಿರುತ್ತೆ.
ಸೊ ಅದಾದ್ಮೇಲೆ 8.5 ಕೆಜಿ ಇದೆ, ಬನ್ನಿ 8.5 ಕೆಜಿ ತೋರಿಸ್ಕೊಡ್ತೀನಿ. 8.5 ಕೆಜಿಲೂ ಕೂಡ ನಿಮ್ಗೆ 2 ಮಾಡೆಲ್ ಸಿಗ್ತಾ ಇದೆ, ನಿಮ್ಗೆ ನಾರ್ಮಲ್ ಕೂಡ ಸಿಗ್ತಾ ಇದೆ, ಇನ್ನೊಂದು ಗ್ರಾಫಿಕ್ ಡಿಸೈನ್ ಅಲ್ಲಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಅದಾದ್ಮೇಲೆ ಇದು 9.5 ಕೆಜಿ, ಸೊ ರಂಗೋಲಿ ಡಿಸೈನ್ ಅಲ್ಲಿ ಬರ್ತಾ ಇದೆ 9.5 ಕೆಜಿ. ಸೊ ನೋಡ್ತಿರ್ಬೋದು ಮಲ್ಟಿ ಕಲರ್ ಡಿಸೈನ್ ಅಲ್ಲಿ ಸಿಗ್ತಾ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಏನಂತಂದ್ರೆ ಫ್ಯೂಚರ್ಸ್ ನಿಮ್ಗೆ ಸೇಫ್ಟಿ ಲಿಡ್ ಅಲ್ಲಿ ನಿಮ್ಗೆ ಫ್ಯೂಚರ್ಸ್ ಸಿಗ್ತಾ ಇದೆ. ಸೊ ಇಲ್ಲೆಲ್ಲ ನಿಮ್ಗೆ ಮೇಲ್ಗಡೆ ಏನು ಸ್ವಿಚಸ್ ಏನು ಕಾಣಿಸ್ತಾ ಇಲ್ಲ, ಜಸ್ಟ್ ಈ ಸೇಫ್ಟಿ ಲಿಡ್ ನ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಒಳಗಡೆ ಎಲ್ಲ ಸ್ವಿಚಸ್ ಕಾಣಿಸ್ತಾ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಏನ್ ಬಂದಿದೆ ಅಂತಂದ್ರೆ ಸೇಮ್ ಎಲ್ಲ ಫ್ಯೂಚರ್ಸ್ ಇರುತ್ತೆ, ಇದರಲ್ಲಿ ಎಕ್ಸ್ಟ್ರಾ ಏನ್ ಬಂದಿದೆ ಅಂತಂದ್ರೆ ನಿಮ್ಗೆ ಸೋಕಿಂಗ್ ಆಪ್ಷನ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅದೆಲ್ಲ ನೀವು ನೋಡಿದ್ರೆ 15 ನಿಮಿಷ ಟೈಮರ್ ಇತ್ತು ಅದ್ರಲ್ಲಿ, ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ 35 ನಿಮಿಷ ಟೈಮರ್ ಇದೆ. ಇದು ಯಾಕೆ 35 ನಿಮಿಷ ಟೈಮರ್ ಇದೆ ಅಂದ್ರೆ ಸೋಕಿಂಗ್ ಆಪ್ಷನ್. ಈಗ ಏನಾದ್ರು ನೀವು ಹೆವಿ ಬ್ಲಾಂಕೆಟ್ ವಾಶ್ ಮಾಡ್ತಾ ಇದೀರಾ, ಜೀನ್ಸ್ಗಳು ಗಲೀಜಾಗಿರೋ ಜೀನ್ಸ್ಗಳು ಯೂಸ್ ಮಾಡ್ತಾ ಇದೀರಾ, ವಾಶ್ ಮಾಡ್ತಾ ಇದೀರಾ ಅಂತಂದ್ರೆ ನೀವು ಬೇರೆ ಸಪ್ರೇಟ್ ಬಕೆಟ್ ಅಲ್ಲಿ ಇಲ್ಲ ಟಬ್ ಅಲ್ಲಿ ಹಾಕಿ ಅದು ನೆನ್ಸ್ಬಿಟ್ಟು ಅದಾದ್ಮೇಲೆ ವಾಷಿಂಗ್ ಇದು ಒಗಿತೀರಾ ನೀವು ವಾಷಿಂಗ್ ಮಿಷಿನ್ ಹಾಕಿ. 35 ನಿಮಿಷದಿಂದ ನಿಮ್ಗೆ 15 ನಿಮಿಷವರೆಗೂ ಅದು ಸೋಪ್ ಆಗುತ್ತೆ, ನಿಮ್ಗೆ ನೆನ್ಸ್ಕೊಡುತ್ತೆ. ಅದಾದ್ಮೇಲೆ ನಿಮ್ಗೆ 15 ನಿಮಿಷ ವಾಶ್ ಮಾಡ್ಕೊಡುತ್ತೆ. ಇಲ್ಲ ಬರೀ ನಿಮ್ಗೆ ವಾಶ್ ಬೇಕು ಅಂತಂದ್ರೆ ಜಸ್ಟ್ ನೀವು 15 ನಿಮಿಷ ಈ ತರ ನೀವು ಇಟ್ಕೊಳ್ಳಿ, ಬರೀ ವಾಶ್ ಮಾಡ್ಕೊಡುತ್ತೆ. ಅದಾದ್ಮೇಲೆ ನಿಮ್ಗೆ ಜೆಂಟಲ್, ನಾರ್ಮಲ್, ಸ್ಟ್ರಾಂಗ್ ಆಪ್ಷನ್ ಕೂಡ ಇರುತ್ತೆ. ಜೆಂಟಲ್ ಅಂದ್ರೆ ನಾರ್ಮಲ್ ಗಿಂತ ಇನ್ನೂ ಕಡಿಮೆ ಆಗಿರುತ್ತೆ. ಏನಾದ್ರು ಉಲನ್ ಬಟ್ಟೆ ಹಾಕಿದ್ರಿ, ನೀವು ವರ್ಕಿನ್ ಸ್ಯಾರೀಸ್ ಎಲ್ಲ ಹಾಕಿದ್ರಿ ಅಂದ್ರೆ ಜೆಂಟಲ್ ಇಟ್ಕೊಂಡ್ರೆ ಸುಮ್ನೆ ನಾರ್ಮಲ್ ನಿಮ್ಗೆ ವಾಶ್ ಮಾಡ್ಕೊಡುತ್ತೆ. ಅದಾದ್ಮೇಲೆ ನಿಮ್ಗೆ ನಾರ್ಮಲ್ ಮೀಡಿಯಂ ನೀವು ನಾರ್ಮಲ್ ಹಾಕಿ ವಾಶ್ ಮಾಡ್ಕೋಬಹುದು. ಅದಾದ್ಮೇಲೆ ಸ್ಟ್ರಾಂಗ್ ಗೊತ್ತಲ್ಲ ನಿಮ್ಗೆ ಜೀನ್ಸ್, ಕರ್ಟನ್ಸ್, ಬ್ಲಾಂಕೆಟ್ಸ್ ಏನಾದ್ರು ಸ್ಟ್ರಾಂಗ್ ಇಟ್ಟು ನೀವು ವಾಶ್ ಮಾಡ್ಕೋಬಹುದು. ಸೊ ಅದಾದ್ಮೇಲೆ ನಿಮ್ಗೆ ವಾಶ್, ರಿನ್ಸ್ ಮತ್ತೆ ಡ್ರೈನ್ ಆಪ್ಷನ್ ಕೂಡ, ನೀರ್ ಆಚೆ ಹೋಗೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಲೆಫ್ಟ್ ಸೈಡ್ ಯಾವತ್ತೂ ಇದು ತಿರ್ಗಿಸಕ್ ಹೋಗ್ಬೇಡಿ ಬಟನ್. ಸೊ ಇಲ್ಲಿದ್ರೆ ನಿಮ್ಗೆ ಇಲ್ಲಿ ತಿರ್ಗಿಸಬಹುದು, ಅದ್ ಕೆಳಗಡೆ ನೀವು ಮತ್ತೆ ತಿರ್ಗಿಸಕ್ ಹೋಗ್ಬೇಡಿ. ಸೊ ಅದಾದ್ಮೇಲೆ ನಿಮ್ಗೆ ಈ ಕಡೆ ಸೈಡ್ ನೀವು ರೊಟೇಟ್ ಮಾಡಕ್ ಹೋಗ್ಬೇಡಿ, ಇದು ಸ್ವಿಚಸ್. ಸೊ ಅದಾದ್ಮೇಲೆ ನಿಮ್ಗೆ ಇದು 5 ನಿಮಿಷ ನಿಮ್ಗೆ ಟೈಮರ್ ಆಗಿರುತ್ತೆ. ಸೊ ನಿಮ್ಗೆ ಸ್ಪಿನ್ ಟೈಮರ್ ಆಗಿರುತ್ತೆ. ಸೊ ಇದು ಸ್ಪಿನ್ ಟೈಮ್ ಜಸ್ಟ್ ನಿಮ್ಗೆ 5 ನಿಮಿಷದಲ್ಲಿ ಕಂಪ್ಲೀಟ್ ನಿಮ್ಮ ಬಟ್ಟೆನ ನಿಮ್ಗೆ ಒಣಗಿಸ್ಕೊಡುತ್ತೆ. ಮತ್ತೆ ವಿತ್ ಬಜರ್ ಕೂಡ ನಿಮ್ಗೆ ಸಿಗ್ತಾ ಇದೆ ಇದ್ರೊಳಗಡೆ. ಇದು ಬಂದು ನೀವು ನೋಡ್ತಿರ್ಬೋದು ಎವರ್ಗ್ರೀನ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ 9.5 ಕೆಜಿ ವಾಷಿಂಗ್ ಮೆಷಿನ್. ಸೊ ಒಳಗಡೆ ಬನ್ನಿ ಯಾವ ತರ ಇದೆ ಅಂತ ನೋಡೋಣ. ಸೊ ಒಳಗಡೆ ನೋಡ್ತಿರ್ಬೋದು ನಿಮ್ಗೆ ಎಷ್ಟು ದೊಡ್ಡ ಟಬ್ ಕೊಟ್ಟಿದ್ದಾರೆ. ಇದ್ರಲ್ಲಿ ನೀವು ಹೆವಿ 2 ಬ್ಲಾಂಕೆಟ್ ನ ಹಾಕಿ ವಾಶ್ ಮಾಡಬಹುದು, ಅಷ್ಟು ದೊಡ್ಡ ನಿಮ್ಗೆ ಟಬ್ ಕೂಡ ಇದ್ರಲ್ಲಿ ಸಿಗ್ತಾ ಇದೆ. ಸೊ ನೋಡ್ತಿರ್ಬೋದು ಪಲ್ಸೇಟರ್ ಯಾವ ರೀತಿ ಇದೆ ಅಂದ್ರೆ ಸ್ಟ್ರಾಂಗ್ ಪಲ್ಸೇಟರ್ ಕೂಡ ಕೊಟ್ಟಿದ್ದಾರೆ. ಸೊ ಆ ವಾಷಿಂಗ್ ಮಿಷಿನ್ ನೋಡಿದ್ರೆ ನಿಮ್ಗೆ ನಾರ್ಮಲ್ ಪಲ್ಸೇಟರ್ ಇತ್ತು, ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಇನ್ನು ಸ್ಟ್ರಾಂಗ್ ಪಲ್ಸೇಟರ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಹೆವಿ ಬ್ಲಾಂಕೆಟ್ಸ್ ಎಲ್ಲ ನೀವು ಹಾಕಿ, 2 ಬ್ಲಾಂಕೆಟ್ಸ್ ಎಲ್ಲ ಏನಾದ್ರು ನೀವು ದೊಡ್ಡ ಫ್ಯಾಮಿಲಿ ಇದೀರಾ, ಒಂದು 5 ಜನ, 6 ಜನ, 7 ಜನ, 8 ಜನ ಇದೀರಾ ಅಂತಂದ್ರೆ ಈ ವಾಷಿಂಗ್ ಮಿಷಿನ್ ನೀವು ತಗೊಂಡು ಯೂಸ್ ಮಾಡ್ಕೋಬಹುದು. ಮತ್ತೆ ಇದ್ರಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಏನಂತಂದ್ರೆ ನೀರಿನ ಲೆವೆಲ್ ಕೂಡ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ನಿಮ್ಗೆ ನೀರ್ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ಮೀಡಿಯಂ, ಲೋ, ಹೈ ಎಲ್ಲ ಇರುತ್ತೆ ಇದ್ರಲ್ಲಿ. ಸೊ ನೀವು ಹಾಕಿ ವಾಶ್ ಮಾಡ್ಕೋಬಹುದು. ಅದಾದ್ಮೇಲೆ ನಿಮ್ಗೆ ಡಸ್ಟ್ ಕಲೆಕ್ಟರ್ ಕೂಡ ಇದ್ರಲ್ಲಿ ಇರುತ್ತೆ. ಮತ್ತೆ ನಿಮ್ಗೆ ನೀರು ಇಲ್ಲಿಂದ ತೆಗೆದು ನಿಮ್ಗೆ ಇಲ್ಲಿಂದ ಫ್ಲೋ ಆಗೋದು ಕೂಡ ನಿಮ್ಗೆ ಆಪ್ಷನ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಸೊ ಇನ್ ದ ಬಾಕ್ಸ್ ನಿಮ್ಗೆ ಕಂಪ್ಲೀಟ್ ಇದ್ರಲ್ಲೂ ಕೂಡ ಆಕ್ಸೆಸರೀಸ್ ಸಿಗ್ತಾ ಇದೆ. ಸೊ ನೋಡಲ್ಲ ಯಾವ ರೀತಿ ಇದೆ ಅಂತೇಳಿ. ಸೊ ಬನ್ನಿ ನೆಕ್ಸ್ಟ್ ಮಾಡೆಲ್ ತೋರಿಸ್ಕೊಡ್ತೀನಿ. ಸೊ ಅದಾದ್ಮೇಲೆ ನೀವು ನೋಡ್ತಿರೋದು ನಿಮ್ಗೆ 12 ಕೆಜಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಇದ್ರಲ್ಲಿ ನಿಮ್ಗೆ ಸೇಮ್ ಫೀಚರ್ಸ್ ನಿಮ್ಗೆ ಇದ್ರಲ್ಲೂ ಸೋಕಿಂಗ್ ಆಪ್ಷನ್ ಕೊಟ್ಟಿದ್ದಾರೆ, ನಾರ್ಮಲ್, ಜೆಂಟಲ್, ಸ್ಟ್ರಾಂಗ್ ಆಪ್ಷನ್ ಕೊಟ್ಟಿದ್ದಾರೆ, ವಾಶ್ ಮತ್ತೆ ಡ್ರೈನ್ ಆಪ್ಷನ್ ಕೊಟ್ಟಿದ್ದಾರೆ, 5 ನಿಮಿಷ ಟೈಮರ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಒಳಗಡೆ ನೋಡ್ತಿರ್ಬೋದು ಯಾವ ರೀತಿ ಇದೆ ಅಂತೇಳಿ. ಸೊ ಇದು ಬಂದು ನಿಮ್ಗೆ ಮೋಟರ್ ಕೆಪಾಸಿಟಿ 12 ಕೆಜಿ ಆಗಿರುತ್ತೆ. ಸೊ ಇದ್ರಲ್ಲಿ ನೀವು 12 ಕೆಜಿ ನೆಂದಿರೋ ಬಟ್ಟೆ ಕೂಡ ಇದರಲ್ಲಿ ಹಾಕಿ ವಾಶ್ ಮಾಡಬಹುದು. ಸೊ ಅದಾದ್ಮೇಲೆ ಇದನ್ನ ತೆಗೆದು ನೀವು ಇಲ್ಲಿ ಹಾಕಿದ್ರೆ ಡ್ರೈಯರ್ ಆಪ್ಷನ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಎಲ್ಲಾ ಫೀಚರ್ಸ್ ನಿಮ್ಗೆ ಕಂಪ್ಲೀಟ್ ಇದರಲ್ಲಿ ಸಿಗ್ತಾ ಇದೆ. ಹೆವಿ ಬ್ಲಾಂಕೆಟ್ ಕೂಡ ನೀವು ಇದರಲ್ಲಿ ಹಾಕಿ ವಾಶ್ ಮಾಡಬಹುದು. ಸೊ ಕಾಲರ್ ಸ್ಕ್ರಬ್ಬರ್ ಕೂಡ ಎಲ್ಲ ನಿಮ್ಗೆ ವಾಷಿಂಗ್ ಮಿಷಿನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಹಾಕ್ಬಿಟ್ಟು ವಾಶ್ ಮಾಡಬಹುದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಮಾಡೆಲ್ ಯಾವ ರೀತಿ ಇದೆ ನಿಮ್ಗೆ ಈಗ ನೀವು ಫ್ಯಾಮಿಲಿಯಲ್ಲಿ ನೀವು ಎಷ್ಟು ಜನ ಇದ್ದೀರಾ ಅಂತಂದ್ರೆ ಅಷ್ಟು ಜನದ ನೀವು ವಾಷಿಂಗ್ ಮೆಷಿನ್ ತಗೋಬಹುದು. ಈಗ ನೀವು ಸ್ಮಾಲ್ ಒಂದ್ 4 ಜನ ಇದ್ದೀರಾ ಅಂತಂದ್ರೆ 7.5 ಕೆಜಿ ಪರ್ಚೇಸ್ ಮಾಡಬಹುದು. ಇಲ್ಲ ನೀವು ಇನ್ನೊಂದ್ ಸ್ವಲ್ಪ ಒಂದ್ 5 ಜನ ಇದ್ದೀರಾ ಅಂತಂದ್ರೆ 9.5 ಕೆಜಿ, 8.5 ಕೆಜಿ ಪರ್ಚೇಸ್ ಮಾಡಬಹುದು. ಇಲ್ಲ ನೀವು 8 ಜನ, 10 ಜನ ಇದ್ದೀರಾ ಅಂತಂದ್ರೆ ಈ ಮಾಡೆಲ್ ಪರ್ಚೇಸ್ ಮಾಡಬಹುದು. ಇಲ್ಲ 12 ಜನ, 15 ಜನ ಇದ್ದೀರಾ ಅಂತಂದ್ರೆ ಇನ್ನೊಂದ್ ಮಾಡೆಲ್ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಆ ರೀತಿ ನಿಮ್ಮ ಯೂಸ್ ತಕ್ಕನಾಗೆ, ನಿಮ್ಮ ಫ್ಯಾಮಿಲಿ ತಕ್ಕನಾಗೆ ನಿಮ್ಗೆ ವಾಷಿಂಗ್ ಮಿಷಿನ್ ಯಾವ್ದು ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಂಡು ವಾಶ್ ಮಾಡ್ಕೋಬಹುದು. ಸೊ ವಿತ್ ಡ್ರೈಯರ್ಲಿ ಇದು ಬಂದ್ಬಿಟ್ಟು ನಿಮ್ಗೆ ಟಾಪ್ ಎಂಡ್ ಮಾಡೆಲ್ ಅಂತಾನೆ ಹೇಳ್ಬಹುದು. ಇದ್ರಲ್ಲಿ ನಿಮ್ಗೆ 13 ಕೆಜಿ, ಲಾಸ್ಟ್ ನಿಮ್ಗೆ 7.5 ಕೆಜಿ ಇಂದ ಹಿಡಿದು 13 ಕೆಜಿ ವರೆಗೂ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ. ಸೊ ನೀವು ನೋಡ್ತಿರ್ಬೋದು ನಿಮ್ಗೆ ಫ್ಯೂಚರ್ಸ್ ಅಂತ ಬಂದಾಗ ಎಲ್ಲ ಸೇಫ್ಟಿ ಲಿಡ್ ಅಲ್ಲಿ ನಿಮ್ಗೆ ಫ್ಯೂಚರ್ಸ್ ಎಲ್ಲ ಸಿಗ್ತಾ ಇದೆ. 13 ಕೆಜಿ ವಿತ್ ಡ್ರೈಯರ್ ವಾಷಿಂಗ್ ಮಿಷಿನ್ ಆಗಿರುತ್ತೆ. ಸೊ ಇದು ಒಂದು ಫ್ಯಾಮಿಲಿ 20 ಜನ ಇದ್ರ ಅಂತ ಯೂಸ್ ಮಾಡ್ಕೋಬಹುದು. ಆ ತರ ನಿಮ್ಗೆ ಕ್ವಾಲಿಟಿ ಬರುತ್ತೆ, ಆ ತರ ಅಷ್ಟು ದೊಡ್ಡದಾಗಿ ವಾಷಿಂಗ್ ಮಿಷಿನ್ ಇರುತ್ತೆ. ಸೊ ಒಳಗಡೆ ನೀವು ನೋಡ್ತಿರ್ಬೋದು ಇದು ಬಂದು ನಿಮ್ಗೆ ಸ್ಟೀಲ್ ಡೈಮಂಡ್ ಡ್ರಮ್ ಅಲ್ಲಿ ಸಿಗ್ತಾ ಇದೆ. ಒಳಗಡೆ ನೀವು ಒಂದು 3 ಬ್ಲಾಂಕೆಟ್ ಕೂಡ ಇದ್ರಲ್ಲಿ ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿ ನೀವು ವಾಶ್ ಮಾಡ್ಕೋಬಹುದು. ಸೊ ಅಷ್ಟು ದೊಡ್ಡದಾಗಿ ನಿಮ್ಗೆ ಟಬ್ ಕೂಡ ಇದ್ರಲ್ಲಿ ಸಿಗ್ತಾ ಇದೆ. ಸೊ ಇನ್ ದ ಬಾಕ್ಸ್ ನಿಮ್ಗೆ ಕಂಪ್ಲೀಟ್ ಇದ್ರಲ್ಲೂ ಆಕ್ಸೆಸರಿ ಸಿಗ್ತಾ ಇದೆ. ಸೊ ಪಲ್ಸೇಟರ್ ಕೂಡ ನಿಮ್ಗೆ ಸ್ಟ್ರಾಂಗ್ ಹೆವಿ ಆಗಿ ಪಲ್ಸೇಟರ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದು ಸ್ಟೀಲ್ ಡೈಮಂಡ್ ಡ್ರಮ್ ಅಲ್ಲಿ ಸಿಗ್ತಾ ಇದೆ. ಸೊ ಇದು ಬಂದು ನಿಮ್ಗೆ ಯೂನಿಕ್ ವಾಷಿಂಗ್ ಮಿಷಿನ್ಸ್ ಕೂಡ ಆಗಿರುತ್ತೆ. ಸೊ ನೀವು
ನೋಡ್ತಿರ್ಬೋದು ಇದ್ರಲ್ಲಿ ಎರಡೆರಡು ನಿಮ್ಗೆ ಡಸ್ಟ್ ಕಲೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲೊಂದು ಕೊಟ್ಟಿದ್ದಾರೆ, ಇಲ್ಲೊಂದು ಕಾರ್ನರ್ ಕೊಟ್ಟಿದ್ದಾರೆ. ಎರಡು ಡಸ್ಟ್ ಕಲೆಕ್ಟರ್ ಬರ್ತಾ ಇದೆ. ಮತ್ತೆ ನಿಮ್ಗೆ ನೀರ್ ವಾಟರ್ ಫ್ಲೋ ಬಂದ್ಬಿಟ್ಟು ನೀವು ನೋಡ್ತಿರ್ಬೋದು ಇಲ್ಲಿ ತಗೊಂಡು ನಿಮ್ಗೆ ನೀರ್ ಇಲ್ಲಿ ಹಾಕೋದು ಎರಡ್ ಸೈಡ್ ಕೂಡ ನಿಮ್ಗೆ ಸಿಗ್ತಾ ಇದೆ. ಸೊ ಡ್ರೈಯರ್ ಕೂಡ ನಿಮ್ಗೆ ಅಷ್ಟೇ ದೊಡ್ಡದಾಗಿ ಸಿಗ್ತಾ ಇದೆ. ಸೊ ನೋಡ್ತಿರ್ಬೋದು ನೀವು ಕಾಲೇಜ್ ಸ್ಕ್ರಬ್ಬರ್ ನೋಡ್ತಿರ್ಬೋದು. ಕಾಲೇಜ್ ಸ್ಕ್ರಬ್ಬರ್ ನಿಮ್ಗೆ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ, ಎಷ್ಟು ಸ್ಟ್ರಾಂಗ್ ಆಗಿದೆ. ಸೊ ನೀವು ಡ್ರೈಯರ್ ನೋಡ್ತಿರ್ಬೋದು, ಇದು ಕೂಡ ನಿಮ್ಗೆ ಸ್ಟೀಲ್ ಬಾಡಿ ಸಿಗ್ತಾ ಇದೆ. ಸ್ಟೀಲ್ ಒಳಗಡೆ ಕೂಡ ನಿಮ್ಗೆ ಸ್ಟೀಲ್ ಅಲ್ಲಿ ಇದೆ. ಸೊ ಇದು ಕೂಡ ನಿಮ್ಗೆ ಸ್ಟೀಲ್ ಡೈಮಂಡ್ ಡ್ರಮ್ ಅಲ್ಲಿ ಸಿಗ್ತಾ ಇದೆ. ನೋಡ್ತಿದ್ರೆ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಹೆವಿ ಬ್ಲಾಂಕೆಟ್ ಇದು ಒಳಗಡೆ ಹಾಕಿ ನೀವು ಡ್ರೈ ಕೂಡ ನೀವು ಮಾಡ್ಕೋಬಹುದು. ಅಷ್ಟು ದೊಡ್ಡದಾಗಿ ನಿಮ್ಗೆ ಡ್ರೈಯರ್ ಸ್ಕ್ರಬ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ಎವರ್ಗ್ರೀನ್ ಬ್ರ್ಯಾಂಡ್ ಅಲ್ಲಿ ನಿಮ್ಗೆ ಯಾವ ರೀತಿ ನಿಮ್ಗೆ ವಾಷಿಂಗ್ ಮಿಷಿನ್ ಇತ್ತು ಅಂತ ಹೇಳಿ. ಸೊ ವಾಷರ್ಸ್ ಇಂದ ಹಿಡಿದು ವಿತ್ ಡ್ರೈಯರ್ಸ್ ವರೆಗೂ ಸಿಗ್ತಾ ಇದೆ. ಸೊ ವಾಷರ್ ಬೇಕಂದ್ರೆ ಅದು ಕೂಡ ಪರ್ಚೇಸ್ ಮಾಡ್ಕೋಬಹುದು, ವಿತ್ ಡ್ರೈಯರ್ ಬೇಕಂದ್ರೆ ಅದು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ವಿತ್ ಡ್ರೈಯರ್ಸ್ ಕೂಡ ಎಷ್ಟೊಂದು ಮಾಡೆಲ್ಸ್ ಇದೆ. ಸೊ ಯಾವ ತರ ಇದೆ ಅಂತೆಲ್ಲ ಎಲ್ಲ ನೋಡಿದೀರಾ. ಸೊ ಈ ವಾಷಿಂಗ್ ಮೆಷಿನ್ಸ್ ನಿಮ್ಗೂ ಬೇಕು ಅಂದ್ರೆ ಆಲ್ ಓವರ್ ಕರ್ನಾಟಕ ನಮ್ದು ಬ್ರಾಂಚಸ್ ಕೂಡ ಇದೆ. ಸೊ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಬ್ಯಾಂಗ್ಳೂರಲ್ಲಿ ಪೀಣ್ಯ ಇದೆ, ರಾಜಾಜಿನಗರ್ ಇದೆ, ಹೆಣ್ಣೂರು ಬಂಡೆ ಇದೆ, ಮೈಸೂರು ತ್ರಿನಗರ ಸರ್ಕಲ್ ಇದೆ, ಮತ್ತೆ ಮದ್ದೂರ್ ಇದೆ, ಮಂಡ್ಯ ಇದೆ, ಮತ್ತೆ ರಾಣಿಬೆನ್ನೂರು ಇದೆ, ಹಿರಿಕೆರೆ, ಹಾವೇರಿ ಇದೆ. ಸೊ ಅಷ್ಟೆಲ್ಲ ನಿಮ್ಗೆ ತುಮಕೂರಲ್ಲಿ ಹೆಡ್ ಆಫೀಸ್ ಕೂಡ ಇದೆ. ಸೊ ಇಲ್ಲೂ ಕೂಡ ನೀವು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ಸೊ ನಮ್ದು ಆಲ್ ಓವರ್ ಕರ್ನಾಟಕ ನಿಮ್ಗೆ ಬ್ರಾಂಚಸ್ ಕೂಡ ಇದೆ. ಸೊ ಹೋಗ್ಬಿಟ್ಟು ನಿಮ್ಗೆ ಯಾವ್ದು ನಿಯರ್ ಬೈ ಬ್ರಾಂಚಸ್ ಇದಾಗುತ್ತೆ ಸೊ ಅಲ್ಲಿ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಆಲ್ ಓವರ್ ಇಂಡಿಯಾ ನಾವು ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾ ಇದೀವಿ. ಸೊ ಮನೇಲಿ ಕೂತ್ಕೊಂಡು ನೀವು ಬುಕ್ ಮಾಡ್ಕೊಳ್ತೀರಾ ಅಂತಂದ್ರೆ ಸೊ ಡೋರ್ ಸ್ಟೆಪ್ ನಾವು ಕೊರಿಯರ್ ಕೂಡ ನಿಮ್ಗೆ ಕೊಡ್ತೀವಿ. ಪ್ರೊಫೆಷನಲ್ ಕೊರಿಯರ್, DTDC ಕೊರಿಯರ್ ಬುಕ್ ಮಾಡಿದ್ರೆ ನೀವು ಪ್ರಾಡಕ್ಟ್ ನ ನೀವು ಮನೆಗೆ ಬಂದ್ಮೇಲೆ ನೀವು ಪೇಮೆಂಟ್ ನ ಮಾಡಬಹುದು. ಸೊ ಅಷ್ಟೆಲ್ಲ ನಮ್ದು ವೆಬ್ಸೈಟ್ ಕೂಡ ಇದೆ www.aimscorecorporation.com ಅಂತೇಳಿ. ಸೊ ಅಲ್ಲೂ ವಿಸಿಟ್ ಮಾಡಿ ನೀವು ಬುಕ್ ಮಾಡ್ಕೋಬಹುದು. ಸೊ ನಮ್ದು ಚಾನಲ್ ಕೂಡ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಮತ್ತೆ ಫೇಸ್ಬುಕ್ ಚಾನಲ್ ಏಮ್ಸ್ಕೋರ್ ಕಾರ್ಪೊರೇಷನ್ ಅಂತೇಳಿ. ಸೊ ಅಲ್ಲೂ ನೀವು ಅದು ಚಾನಲ್ ನ ಫಾಲೋ ಮಾಡ್ಕೊಂಡು ಅದನ್ನ ನೀವು ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಹೊಸ ಅಪ್ಡೇಟ್ಸ್ ನಿಮ್ಗೆ ಒಂದೊಂದೇ ಮಾಡೆಲ್ಸ್ ಏನೇನ್ ಇದೆ ಅಂತೇಳಿ ಎಲ್ಲ ತೋರಿಸ್ಕೊಡ್ತೀವಿ. ಸೊ ಅದನ್ನ ಫಾಲೋ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನು ಕೂಡ ನೀವು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ.